ಕಡೆಯದಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಇದು ರಾಜಕೀಯ ಅಲ್ಲ, ಇದು ಜನರ ಇಶ್ಯೂ. ಅದಕ್ಕೋಸ್ಕರ ನಾವೆಲ್ಲರೂ ಮುಂದೆ ಬಂದಿದ್ದೀವಿ. ಬೆಂಗಳೂರಿನ ಇಶ್ಯೂ, ಅದಕ್ಕೋಸ್ಕರ ಮುಂದೆ ಬಂದಿದ್ದೀವಿ. ಈ ಉದ್ದಟತನವನ್ನ, ದುರಹಂಕಾರವನ್ನ ನಿಲ್ಲಿಸಲಿಕ್ಕೆ ಜನಾಂದೋಲನವನ್ನು ರೂಪಿಸ್ತೀವಿ. ಬೆಂಗಳೂರಿನ ಪ್ರತಿ ಗಲ್ಲಿಯಲ್ಲೂ ಕೂಡ ಜನ ಎದ್ದು ನಿಂತು ನಿಮ್ಮ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೆ, ಬೆಂಗಳೂರಿನ ಪರಿಸರವನ್ನು ಕಾಪಾಡ್ತಾರೆ. ಆ ಜನಾಂದೋಲನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ನಮಸ್ಕಾರ. ರವೀಂದ್ರ ಸಚೂರ್ ಹತ್ರ ಬನ್ನಿ. ಮುಖ್ಯವಾಗಿ ನಾನು ಹೇಳೋದೇನು ಅಂತಂದರೆ, ನಮ್ದೇನೋ ಉದ್ದೇಶ ಇದೆ, ವಾಟ್ ಈಸ್ ದಿ ಅಬ್ಜೆಕ್ಟಿವ್ of all these so-called amendments, etc., is to control traffic in Bangalore, reduce, because traffic has become a huge problem, bhಳ ದೊಡ್ಡ ಸಮಸ್ಯೆ. On the other hand, ಇವರು ಹೊರಟಿದಾರಲ್ಲ, ಏನು ಮಾಡಬೇಕು, it will also increase traffic. Tunnel road, for instance, more cars. Under the urban transport policy, national urban transport policy ಅಂತ ಇದೆ, ಅಲ್ಲಿ stated objective to promote public transport and reduce private transport. See, these projects will only increase more and more of private traffic and create more and more congestion. Adrinda, this must be thoroughly opposed. Secondly, garden city of India anta ಏನು ಬಂದಿದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಈವನ್ ಫಾರಿನರ್ಸ್. ನಾವೇ ನಮ್ಮ ಏನೊಂದು ಆಸ್ತಿ ಇದೆ ಅದನ್ನು ನಾವು ಕಳ್ಕೊಳ್ತಾ ಇದ್ದೀವಿ. See, amendment to the Parks and Preservations Act, which I was also instrumental in implementing, I was commissioner of the corporation and chairman BDA. So we struggled to preserve all these things. Now, on the other hand, taking away even a small percentage, and in terms of total area, it will be some tens of acres. So that should be completely opposed, and we want this is the fight as in the interest of the public of Bangalore. ಜನರ ಆಂದೋಲನ ಇದು. It's not governments or opposition parties and all that. We are all part of the public. So I would like to appeal even to the media. You highlight this important thing that the problems of Bangalore will only get aggravated. Idinnu ಜಾಸ್ತಿ ಆಗುತ್ತೆ with these projects. So we need to preserve and protect the forests and other gardens. Not only the parks, but even the other open spaces, gardens and all. There is also an Open Spaces Preservation Act anta ide. Adunu preserve, adunu ನಾವು ಕಳ್ಕೊಳ್ತಾ ಇದ್ದೀವಿ. Lakes are being encroached. So ಅದನ್ನು we must free all of them and fight for the interest of the people. Otherwise, we will only be breathing more carbon dioxide, bad air, which is the cause of more and more bad health as we are witnessing these days. So with these words, I would like to thank all of you. Thank Mr. Tejasvi Surya for having taken the initiative in enabling all of us to meet the Honorable Governor, who was also assured that he would look into this matter and see what best can be done. Thank you. ಎಲ್ರಿಗೂ ನಮಸ್ಕಾರ. ಎರಡು ಪ್ರಮುಖವಾದಂಥ ವಿಷಯ. ಒಂದು, ಕೋವಿಡ್-19 ಆದಾಗ ಆಕ್ಸಿಜನ್ ಸಿಲಿಂಡರ್ ಬೆಲೆ ಎಷ್ಟಾಯಿತು. ಒಂದೊಂದು ಮರ ಕೂಡ ಒಂದು 200-300 ಆಕ್ಸಿಜನ್ ಸಿಲಿಂಡರ್ ಅಷ್ಟು ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂಥ ಒಂದು ಜೈವಿಕ ವ್ಯವಸ್ಥೆ. ಇದನ್ನು 200-300 ಜನ ಅಂದರೆ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಆಕ್ಸಿಜನ್ ಕೊಡೋದು, ಪ್ರಾಣಿ ಪಕ್ಷಿಗಳಿಗೆ ಆಧಾರ. ಒಂದು ಮರ ಒಂದು 10,000 ಲೀಟರ್ ನೀರನ್ನು ಕಾಂಡದಿಂದ ಭೂಮಿಗೆ ಇಳಿಸ್ತದೆ. ಸೊ ಇಷ್ಟೆಲ್ಲನೂ ನಾಶ ಮಾಡಿ ಅಭಿವೃದ್ಧಿ ಅಂತ ಹೇಳ್ತಿದ್ದೀವಿ. ಎರಡನೇದು, ನೀವು ಟನಲ್ ಮಾಡ್ತೀರಲ್ಲ ಸ್ವಾಮಿ, 350 ವರ್ಷಗಳ ಅದು ಕಲ್ಲು. ಆ ಕಲ್ಲನ್ನು ಪುಡಿ ಮಾಡಿದಾಗ ಉದ್ದಕ್ಕೂ ನೀವು ಅದರಲ್ಲಿ ರಡಾಮ್ಸ್ ಅಂದ್ಬಿಟ್ಟಿದ್ರೆ ಒಂದು ವಿಷ ಇದೆ, ಅದನ್ನು ನಾವು ಇನೇಲ್ ಮಾಡ್ತೀವಿ. ಅದಕ್ಕೆ WHO ಅವರು ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿ ಅದರಿಂದ ಬರಬಾರದು ರೋಗಗಳು ಬರ್ತವೆ. ಮುಂದಿನ ಪೀಳಿಗೆ ಏನೂ ತಪ್ಪು ಮಾಡದೆ ನಮ್ಮ ಒಂದು ಪಾಪ ಕೋಶದಿಂದ ಅವರೆಲ್ಲ ಕ್ಯಾನ್ಸರು, ಲಂಗ್ ಪ್ರಾಬ್ಲಮ್ಮು, ಆಸ್ಥಮೆಟಿಕ್ಕು. ಈವಾಗಲೇ ಬೆಂಗಳೂರಿನಲ್ಲಿ 60% ಜನಕ್ಕೆ ಆಸ್ಥಮೆಟಿಕ್ ಇದೆ, ಡಯಾಬಿಟೀಸ್ ಇದೆ.
ಹಾರ್ಟ್ ಪ್ರಾಬ್ಲಮ್ ಇದೆ, ಬ್ರೈನ್ ಡಿಸಾರ್ಡರ್ಸ್ ಇದ್ದಾವೆ. ಇದನ್ನು ಮಾಡಿ ನೀವು ಏನು ಮಾಡಬೇಕು ಅಂತಿದ್ದೀರಿ? ಯಾರು ಸಾಧನೆಗೆ ಮಾಡ್ಕೊತಿದ್ದೀರಿ? ತೇಜಸ್ವಿ ಸೂರ್ಯ ಅವರು ಹೇಳ್ದಾಗೇನೆ ದುಡ್ಡು ಬೇಕಾ ಹೇಳಿ. 6 ಕೋಟಿ ಜನನು ಕೂಡ ಒಂದು 1,000 ರೂಪಾಯಿ ಕೊಟ್ಟರೆ ಎಷ್ಟಾಗುತ್ತೆ ಸಮಯ? ಆಗುತ್ತೆ ಸರ್, ಒಂದು 650 ಕೋಟಿ ಆಗುತ್ತೆ, ಜಾಸ್ತಿ ಆಗುತ್ತೆ. ನಾನು ಮ್ಯಾಥ್ಸಲ್ಲಿ ವೀಕು. ಸೊ 500 ರೂಪಾಯಿ 1,000 ರೂಪಾಯಿ ಕೊಡ್ತಾರೆ, ಏನೇನು ಹೆದರಿಕೆ ಇಲ್ಲ. ದುಡ್ಡು ಬೇಕು ಅಂತ ಭೂದೇವಿನ ಮಾರಬೇಡಿ, ಭೂದೇವಿಯ ಗರ್ಭನ ಸೀಳಬೇಡಿ. ಭೂದೇವಿನ ಸೀಳು ಮಾಡಿದ್ರೆ ಭೂದೇವಿ ಸುಮ್ಮನೆ ಇರಲ್ಲ. ಆಕೆ ನಮ್ಮನ್ನು ರಿವೆಂಜ್ ತೆಗೆದುಕೊಳ್ತಾಳೆ. ಆಕೆ ಹೊಟ್ಟೆನ ಕೊರಿಬೇಡಿ, ಹೃದಯನ ಕೊರಿಬೇಡಿ, ಮರಗಳನ್ನು ಕತ್ತರಿಸಬೇಡಿ. 500 ವರ್ಷದ ಮರಗಳು ಸರ್ ಇವು ಮಾಡಬೇಡಿ. ದಯವಿಟ್ಟು ನಾವು ನಮ್ಮನ್ನು ಕೇಳ್ಕೊತೀವಿ, ದಯವಿಟ್ಟು ಇದು ಮಾಡಬೇಡಿ. ನಾನು ಬಸವನಗುಡಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಮಾನ್ಯ ಸಂಸದರ ನೇತೃತ್ವದಲ್ಲಿ. ನಾವು ಬಸವನಗುಡಿಗೆ ಅಂದರೆ ನಮಗೆ ಎಲ್ಲಕ್ಕಿಂತ ಹತ್ತಿರ ಲಾಲ್ಬಾಗ್ ಮತ್ತು ಕೃಷ್ಣ ಪಾರ್ಕ್ ಮತ್ತು ಕಬ್ಬನ್ ಪಾರ್ಕ್ ಮತ್ತು ಇತರ ಎಲ್ಲ ಉದ್ಯಾನಗಳನ್ನು ದಕ್ಷಿಣ ಬೆಂಗಳೂರಲ್ಲಿದೆ. ಹಿರಿಯ ನಾಗರಿಕರು ಹಾಗೂ ಮತ್ತು ಈಗಿರೋ ನಿವಾಸಿಗಳಿಗೆ ಮನಸ್ಸಲ್ಲಿ ತುಂಬ ಆತಂಕ ಉಂಟಾಗಿದೆ. 100 ಎಕರೆಗಳು ಇವರು ಅಭಿವೃದ್ಧಿ ಹೆಸರಿನಲ್ಲಿ ರಾಜಕೀಯವಾಗಿ ಅವರವ್ರ ಶಿಷ್ಯರನ್ನು ಕೊಟ್ಟು ನಮ್ಮ ಸಂಸದರು ಹೇಳಿದಂಗೆ ಅದಕ್ಕೆ ಸಂಪನ್ಮೂಲಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಗಾರ್ಡನ್ ಸಿಟಿಯಾಗಿ ಉಳಿಬೇಕು ಅಂದರೆ ದಕ್ಷಿಣ ಬೆಂಗಳೂರದಲ್ಲೇ ವಿಶೇಷವಾಗಿ ಬಸವನಗುಡಿ ಮತ್ತು ಹಳೆ ಪ್ರದೇಶಗಳಲ್ಲಿ ಆಗಿ ಬಂದಿರ್ಬೋದು. ತುಂಬ ಚೆನ್ನಾಗಿ ಇವತ್ತು ನಮ್ಮ ಸಂಸದರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಅವರು ಗವರ್ನರ್ ಅವರಿಗೆ ವಿಷಯಗಳು ಹೇಳಿದ್ದಾರೆ. ಸೊ ಇದು ಕೂಡ ಇದಕ್ಕೆ ಬೆಂಬಲ ಕೊಡೋಕ್ಕೆ ಇದು ಎಲ್ಲ ಬೆಂಗಳೂರಿನ ನಾಗರಿಕರು ಕೊಡಬೇಕು ಅಂತ ನಮ್ಮ ಮನೆ ಇದೆ.